ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಟೈಮ್ ಬಂದು 5 ಗಂಟೆ. ಸೊ 2:30 ಎದ್ದು ಎಲ್ಲ ಕೆಲಸ ಮುಗಿಸಿ ವೈಕುಂಠ ಏಕಾದಶಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ವೈಕುಂಠ ಏಕಾದಶಿ ಶುಭಾಶಯಗಳು ಎಲ್ರಿಗೂ. ಶ್ರೀನಿವಾಸ ಶ್ರೀಹರಿ ಒಳ್ಳೇದು ಮಾಡಲಿ. ಎಲ್ಲ ಕೆಲಸ ಮುಗಿದು ವಾರ ಪೂಜೆ 5 ಗಂಟೆ 5:45 7:30 ಒಳಗೆ ದರ್ಶನ ಮಾಡಬೇಕಂತೆ. ಒಳ್ಳೇದು ಮಾಡ್ತಾನಂತೆ ದೇವರು. ಸೊ ನಿಮಗೂ ಒಳ್ಳೇದಾಗಲಿ. ತುಳಸಿ ಎಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ. ಅವರಿಬ್ಬರಲ್ಲಿ ಸೊ ಬೆಳಗ್ಗಿಂದ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ. ಸಣ್ಣ ಕ್ಲಿಪ್ಪಿಂಗ್ನ ನೋಡ್ಕೊಂಬನ್ನಿ. ತುಳಸಿ ಎಲ್ಲ ತಂದು ವಾರ ಪೂಜೆ ಎಲ್ಲ ಆಯಿತು. ಹಾಂ, ಸೊ ರೆಡಿ. 5:15 ಏನಂತೆ ನನಗೆ ಗೊತ್ತಿಲ್ಲ, ಅಪ್ಪನ ಕೇಳು. ಅಪ್ಪನ ಕೇಳು. ಸೊ ಸ್ಟೇಟ್ ಯೋನ್ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಎಲ್ಲೂ ಹೋಗಬೇಡಿ, ಸುಸ್ತಾಗೋಯ್ತು. ಸೊ ಬನ್ನಿ ಹೊರಡುವ. ಏನಾದರೂ ಪೂಜೆ ಇದೆ ಎಲ್ಲಾದರೂ ಹೋಗಬೇಕು ಅಂದಾಗ ನನಗಂತೂ ನಿದ್ದೆ ಬರಲ್ಲ, ನಿಮಗೂ ನಿದ್ದೆ ಬರಲ್ಲ ಅಂತ ನನಗೂ ಗೊತ್ತು. ಸೊ ಎದ್ದು ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಬಾಗಿಲು ತೊಳೆದು ಪೋರ್ಟಿಕೋ ಕ್ಲೀನ್ ಮಾಡಿಕೊಂಡು 2:30 ಆಗೇ ಹೋಯ್ತು. ಸೊ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಮನೆ ಕಸ ಎಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು ಮ್ಯಾಟೆಲ್ಲ ಹಾಕ್ಕೊಂಬಿಟ್ಟು ಡೈಲಿ ಒರೆಸ್ತೀನಿ, ಡೈಲಿ ಗುಡಿಸ್ತೀನಿ. ಅದರಲ್ಲಿ ಏನು ಸ್ಪೆಷಲ್ ಏನಿಲ್ಲ. ಬಟ್ ಮಕ್ಕಳಿರೋ ಮನೆ ಗಲೀಜು ಆಗೇ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ನೋಡ್ತಾ 3 ಗಂಟೆ ಆಗೇ ಹೋಯ್ತು. ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಸೊ ಎಲ್ಲ ನಿನ್ನೆ ಸೋಮವಾರ ವಾರ ಮಾಡಿದ್ದೆ. ಬಟ್ ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಇವತ್ತು ಕೂಡ ಮಾಡಲೇಬೇಕಲ್ವ. ಸೊ ಎಲ್ಲ ಕೆಲಸ ಬೇಗ ಬೇಗ ಮುಗೀತು ಅಂತಲೇ ಹೇಳ್ಬೋದು. ಹಿಂದಿನ ದಿನವೇ ತುಳಸಿ ಎಲ್ಲ ತರಿಸಿಟ್ಕೊಂಡಿದ್ದೆ. ಸೊ ಫಸ್ಟಿಗೆ ಬಂದು ಪೂಜೆ ಮಾಡ್ತಾಯಿದ್ದೀನಿ. ಸೊ ದೇವ್ರ ಮನೆ ರಂಗೋಲಿ ಹೇಗಿದೆ ಕಮೆಂಟಲ್ಲಿ ಹೇಳಿ. ಎಲ್ಲ ಹಾಕಿ ದೀಪ ಎಲ್ಲ ಹಚ್ಚಿ ಧೂಪ ಹಾಕಿಟ್ಟು ತುಳಸಿನ ತರಿಸ್ಬಿಟ್ಟು ಊದು ಒಳಗಡೆ ಇಟ್ಕೊಂಡು ಬೈಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಸತೀಶ್ಗೆ. ತುಳಸಿ ತಂದಿಲ್ಲ ಅಂತ ಸತೀಶ್ ಹೇಳ್ತಾಯಿದ್ರು, ಕಣ್ಬಿಟ್ಟು ನೋಡಮ್ಮ ನೀನು ತುಳಸಿ ಯಾಕೆ ತಂದಿಲ್ಲ ಅಂತ. ಸೊ ನಾನು ನಿಧಾನಕ್ಕೆ ತೆಗೆದ್ರೆ ಕೆಳಗಡೆ ಸೇರಿಕೊಂಡಿದೆ. ಮೀನ್ಸ್ ಅಂದರೆ 2 ಕಟ್ಟು ಆಫೀಸ್ ರೂಮ್ಗೊಂದು ಮನೆಗೊಂದು ಅಂತ ಸಾಮಂತಿಗೆ ಹೂವು ತರ್ತಾರೆ. ಆ ಆಫೀಸ್ ರೂಮ್ಗೆ ಅಂತ ತಂದಿದ್ದಂಥ ಸಾಮಂತಿಗೆ ಹೂದು ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ ತುಳಸಿ ಹಾರ. ಸೊ ಅಯ್ಯೋ ಸುಮ್ಮನೆ ರೇಗಾಡಿದ್ನಲ್ಲ ಅಂತ ನನಗೆ ಫೀಲ್ ಆಯಿತು. ಆಮೇಲೆ ಮತ್ತೆ ತುಳಸಿ ಎಲ್ಲ ಹಾಕಿ ವೆಂಕಟರ ಸ್ವಾಮಿಗೆ ಧೂಪ ದೀಪ ತುಪ್ಪದ ಆರತಿ ಎಲ್ಲ ಬೆಳಗಿ ಸೊ ಎಲ್ಲರಿಗೂ ಶ್ರೀಹರಿ ಒಳ್ಳೇದು ಮಾಡಿ, ಶ್ರೀಕೃಷ್ಣ ಪರಮಾತ್ಮ ಏನೋ ಅಂತಾರಲ್ಲ, ನಾಮ ಹಲವು ದೈವನೊಬ್ಬ ಅಂತ, ಹಾಗೆ ನಂಬಿರೋದು ಭಗವಂತನ ಒಳ್ಳೇದಾಗುತ್ತೆ ಅಂತ ನಂಬಿಕೆ ನೀವು ಇಟ್ಕೊಳ್ಳಿ, ನಾನು ಇಟ್ಕೊತೀನಿ. ಹೊಸ್ಲಿಗೆಲ್ಲ ದೀಪ ಹಚ್ಚಿಟ್ಟು ಸೊ ಇವಾಗ ಫೈನಲಿ ಹೊರಟಿದ್ದೀವಿ. ಫುಲ್ ಕತ್ಲೆ 5:15 ಜಸ್ಟ್ ನಾವು ಆಗಿನ್ನ. ಸತೀಶ್ ಅಂತೂ ವೈಟ್ ಆ್ಯಂಡ್ ವೈಟ್ ಪಂಚಲ್ಲಿ ಮಿಂಚ್ತಾ ಇದ್ದಾರೆ. ನಾವು ಅಂದ್ಕೊಂಡ್ವಿ 6 ಗಂಟೆ ಅಷ್ಟರಲ್ಲಿ ವಾಪಸ್ ಬರೋಣ. ವಿಕ್ಕಿಗೆ ಟ್ಯೂಷನ್ ಇದೆ 6 ಗಂಟೆಗೆ, ಮಿಸ್ ಮಾಡೋದು ಬೇಡ, ಯಾಕಂದರೆ ಅವನಿಗೆ ಪ್ರಿಪ್ರೇಟ್ರಿಗಳೆಲ್ಲ ನಡೀತಾ ಇದೆ. ಬೇಗ ಹೋಗಿ ಬೇಗ ಬರೋಣ ಅಂತ. ಈಗ ನ್ಯೂಸಲ್ಲಿ ಫೋನಲ್ಲಿ ಟಿ ವಿಲಿ ಎಲ್ಲ ನೋಡ್ತಾ ಇದ್ವಿ. 5:45 7:30 ಒಳಗಡೆ ದರ್ಶನ ಮಾಡಬೇಕು, ಒಳ್ಳೆಯದಾಗತ್ತೆ. ನಾವು ಯಾವಾಗಲೂ ಸಂಜೆ ಟೈಮ್ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ. ಇದು ವೈಕುಂಠ ಏಕಾದಶಿ ದಿವಸ. ಇವತ್ತು ಬೆಳಗ್ಗೆನೇ ಹೋಗೋಣ. ಹೋದ ವರ್ಷ ನಾವು ಶ್ರೀರಂಗಪಟ್ಟಣ ದೇವಸ್ಥಾನಕ್ಕೆ ಹೋಗಿದ್ವಿ. ನಿಮ್ಮನ್ನು ಕರ್ಕೊಂಡೋಗಿದ್ದೆ, ನೀವು ಆ ವ್ಲಾಗ್ ನೋಡಿದ್ದೀರಾ ಅಂತ ನಂಗೆ ಗೊತ್ತು. ಈ ಸಲ ಇಲ್ಲೋಗೋಣ, ನಂಜುಮಳಗೆ ಹತ್ರ ಅಂದರೆ ನಂಜನಗೂಡಿಗೆ ರೋಡ್ ಗನ್ನವ್ಸ್ ಹತ್ರ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಪ್ರತಿ ವರ್ಷ ನಾವು ಅಲ್ಲೇ ಹೋಗೋದು. ಸೊ ಅಲ್ಲೋಗೋಣ ಅಂತ. ಸೊ ನಾವು ಅಂದ್ಕೊಂಡ್ವಿ ಇಷ್ಟು ರಶ್ ಇರುತ್ತೆ, ನಾವು ಬರೋಷ್ಟರಲ್ಲಿ ಅಂತ ಮನಸ್ಸಲ್ಲೂ ನಾವು ಅಂದ್ಕೊಂಡಿರಲಿಲ್ಲ. ತುಂಬಾ ರಶ್ ಇತ್ತು ಗೈಸ್. ನಾವು ದೇವಸ್ಥಾನ ರೀಚ್ ಆದಾಗ 5:30. ಅವರು 4 ಗಂಟೆ ಅರ್ಲಿ ಮಾರ್ನಿಂಗ್ ದೇವಸ್ಥಾನ ಓಪನ್ ಆಗೋಕ್ಕಿಂತ ಮುಂಚೆನೇ ಬಂದು ಕ್ಯೂ ಅಲ್ಲಿ ನಿಂತಿದ್ರಂತೆ. ಅವ್ರು ಹೇಳ್ತಾ ಇದ್ರೆ ನನಗೆ ಹೌದಾ ಅಂತ ಶಾಕ್ ಆಗ್ತಾಯಿತ್ತು. ಒಂದು ಖುಷಿ ವಿಷಯ ಅಂದರೆ ನನ್ನ ಲವ್ಲಿ ಸಬ್ಸ್ಕ್ರೈಬರ್ಸ್ 2-3 ಜನ ಸಿಕ್ಕಿದ್ರು, ಗುರ್ತಿಡ್ದು ಶ್ವೇತಕ್ಕ ಅಂತ ಮಾತಾಡ್ಸಿದ್ರು. ಸುಮಾರು ದಿನದಿಂದ ನಾನು ನಿಮ್ಮನ್ನು ಮೀಟ್ ಮಾಡಬೇಕು ನೋಡಬೇಕು ಅನ್ಕೋತಿದ್ದೆ ಅಂತ ಹೇಳಿದ್ರು. ಖುಷಿ ಆಯಿತು. ಟೆನ್ಷನಲ್ಲಿ ಕ್ಯೂ ಅಲ್ಲಿ ನಿಂತಿದ್ದ ಜನಸಂಖ್ಯೆ ನೋಡಿ ನಾನು ಅವ್ರ ಹತ್ರ ಫೋಟೋ ಇಡ್ಸ್ಕೊಳ್ಳೋದೇ ಮರ್ತೋಯ್ತು.
ಆಮೇಲೆ ಅನ್ಕೋತಾ ಇದ್ದೆ ಫೋಟೋ ತೊಗೋಬೇಕಾಗಿತ್ತಲ್ಲ ಅಂತ. ಎಷ್ಟು ಕ್ರೌಡ್ ಇದೆ ನೋಡಿ. ಸೊ ಕಾರ್ಯಸಿದ್ಧಿ ಹನುಮಾನ್ ದೇವಸ್ಥಾನನೂ ಇದೆ ಒಳಗಡೆ. ಅಲಂಕಾರ ಮಾತ್ರ ಅಲ್ಟಿಮೇಟಾಗಿ ಮಾಡಿದರು, ಎರಡು ಕಣ್ಣು ಸಾಲೋದಿಲ್ಲ. ಎಲ್ಲ ನಾನು ಹಿಂದಿನ ದಿನವೇ ಮಾಡ್ಕೊಂಡಿದ್ರು ಅಂತ ಅನ್ಕೋತೀನಿ. ಮೇ ಬಿ ಅರ್ಚನೆ ಅದೆಲ್ಲ ಮಾಮೂಲಿ ಮಾಡ್ತಾಯಿದ್ರು. ನಾನು ಕೂಡ ತುಳಸಿ ಅದೆಲ್ಲ ತೊಗೊಂಬಂದಿದ್ದೆ. ಎಷ್ಟು ರಶ್ ಇದೆ ನೋಡಿ. ವಿಕ್ಕಿ ಅಂತ ಇದ್ದ, ಮಮ್ಮಿ ಟ್ಯೂಷನ್ ಲೇಟ್ ಆಯಿತು ಅಂತ. ನಾವು ಆ ಕ್ಯೂ ಪಾಸ್ ಆಗೋಕ್ಕೆ 6 ಗಂಟೆ ಆಗೋಯ್ತು. ಇವತ್ತು ಒಂದಿನ ಏನಾಗಲ್ಲ ಬಾರಪ್ಪ, ಆಯಿತು ಸಂಜೆ 6 ಗಂಟೆ ಬ್ಯಾಚ್ ಇದೆ, ಸಂಜೆ ಬ್ಯಾಚ್ಗೆ ಹೋಗೋದ್ರಾಯ್ತು ಬಾ ಅಂತ ಹೇಳಿ ಹೆಂಗೋ ಅವನಿಗೆ ಸಮಾಧಾನ ಮಾಡಿ ಇದುವರೆಗೂ ನಾನು ಅವನ್ನ ಒಂದು ದಿನನೇನೋ ಮೇ ಬಿ ಅಷ್ಟೇ ಆ್ಯಬ್ಸೆಂಟ್ಸ್ ಮಾಡಿಸಿರೋದು ಟ್ಯೂಷನ್ಗೆ. ಸೊ ರೆಗ್ಯುಲರಾಗಿ ನಾನು ಅಟೆಂಡೆನ್ಸ್ ಇರೋಕ್ಕೆ ಇಷ್ಟಪಡ್ತೀನಿ, ಸ್ಕೂಲಲ್ಲಾಗಲಿ ಟ್ಯೂಷನಲ್ಲಾಗಲಿ. ಬಟ್ ಇವತ್ತು ಏನೂ ಮಾಡೋಕ್ಕಾಗಲ್ಲ. ನಾನು ಅಂದ್ಕೊಂಡೆ 6 ಗಂಟೆ ಒಳಗೆ ದರ್ಶನ ಆಗಿಬಿಡುತ್ತೆ, ಬಂದ್ಬಿಟ್ಟು ಇವನ್ನ ಟ್ಯೂಷನಿಗೆ ಬಿಟ್ಬಿಟ್ಟು ಮನೆಗೆ ಬರೋಣ ಅಂತ. ಅಲ್ಲೇ ಯಾರೋ ಈ ಥರ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಈ ಥರದ್ದೆಲ್ಲನೂ ಪ್ರಿಂಟೌಟ್ ಮಾಡಿಸಿ ಜೆರಾಕ್ಸ್ ಎಲ್ಲ ಹಂಚ್ತಾಯಿದ್ರು. ನಾನು ಕೂಡ ಇಸ್ಕೊಂಡು ಕ್ಯೂನಲ್ಲಿ ನಿಂತು ಸಾಕಾಯಿತು. ಹಂಗೆ ವಿಷ್ಣು ಸಹಸ್ರನಾಮ ಪಠನೆ ಮಾಡಿಕೊಂಡು ಕ್ಯೂಯಲ್ಲಿ ಪಾಸ್ ಆಗೋಣ ಅಂತ ಹೇಳಿ ಇಸ್ಕೊಂಡೆ. ಸ್ವಲ್ಪ ಹಳೆಗನ್ನಡ ಮಿಶ್ರಿತ ಆಯಿತು. ಓದಲಿಕ್ಕೆ ತಡವರಿಸ್ತಾ ಇದ್ದೀನಿ, ಯಾಕಂದರೆ ಸುಮಾರು ವರ್ಷ ಆಯಿತು ಕನ್ನಡ ಓದಿ ನಾನು. ವಿಶ್ವರಂಜಕಾಯ ನಮಃ, ಸ್ವಪಾಕಾಶಾಯ ನಮಃ, ಸದಾದಾಯ ನಮಃ, ವಿಶ್ವಬಂಧುವೇ ನಮಃ, ಶುಭೋದಾಯ ನಮಃ, ವಿಶಾಲಾಕ್ಷೀರ್ತಿ ನಮಃ, ವಾಗೀಶಾಯ ನಮಃ, ಸಂಖ್ಯಾತೀತ ಗುಣಾತ್ಮಾಯ ನಮಃ, ಅನಗಾಯ ನಮಃ, ಸಹೃದಯಾಯ ನಮಃ, ಸುಧಿಯೇ ನಮಃ, ಕೈಲಾಸಯಾತ್ರೆಯೇ ನಮಃ, ಸಂಪನ್ನ ಚಂದ್ರಮೌಳಿ ಪ್ರದಾಕಾಯ ನಮಃ, ಕಾಂಚಾಯ ನಮಃ, ಶ್ರೀ ಚಕ್ರಜಾರಾಯ ಪಾಸ್ ಇರೋರು ಕಾಂಚಯಾಂ ಶ್ರೀ ಚಕ್ರರಾಜಾಯ ಯಂತ್ರಕ್ಷಾದೀಯೇ ನಮಃ, ಶ್ರೀ ಶಕ್ರಕಂಟಕತಾಪೀದ್ಯಮಾನೋ ರಥಾಯ ನಮಃ, ಶ್ರೀ ಬ್ರಹ್ಮಸೂತ್ರೋನಿದ್ಯಗ್ರಂಥಾಕಲ್ಪಾಯ ನಮಃ, ಚತುರ್ದಿಕ್ರತು ಪ್ರತೀಕ್ಷಾಯ ನಮಃ, ಮಹಾಮಾತಾಯ ನಮಃ. ತಗೋ, ಅರ್ಧ ನಿಮಿಷಕ್ಕೆ ಓದು, ಪರವಾಗಿಲ್ಲ. ತಗೋ ಓದು. ನನ್ನ ಮಕ್ಕಳಿಗೆ ಓದು ಅಂತ ಹಿಂಸೆ ಕೊಡ್ತಾಯಿದ್ದೆ. ಕನ್ನಡ ಅಂದರೆ ಇಬ್ಬರು ಮಾರುದ್ದ ದೂರ. ನಿಮ್ಮ ಮನೆ ಮಕ್ಕಳು ಹಿಂಗೇನ? ಕನ್ನಡ ಅಂದರೆ ಓದೋಕ್ಕೆ ಹಿಂದೆ ಮುಂದೆ ನೋಡ್ತಾರಾ? ನನಗೆ ಕಮೆಂಟಲ್ಲಿ ಹೇಳಿ. ಬಟ್ ನನ್ನ ಮಕ್ಕಳು, ನಾನು ಯಾವುದೇ ಮುಜುಗರ ಇಲ್ಲದೆ ಹೇಳ್ತೀನಿ, ಕನ್ನಡ ಅಂದರೆ ಅಳ್ತಾರೆ ಗೈಸ್. ಸೊ ಕನ್ನಡ ಈಸ್ ಅ ವೆರಿ ಈಸಿ ಸಬ್ಜೆಕ್ಟ್, ಬಟ್ ಇಬ್ಬರು ಕೂಡ ಅಳ್ತಾರೆ. ವೈಕುಂಠ ವಾಸನ್, ಕೈಲಾಸ ವಾಸನ್ ದರ್ಶನ ಮಾಡಿಸ್ತಾ ಇದ್ದೀನಿ. ಎಲ್ಲ ನೋಡ್ಕೊಳ್ಳಿ. ಗೋವಿಂದ ಗೋವಿಂದ ಅಂತ ಎಲ್ಲ ಕಡೆ ಕೂಗ್ತಾಯಿದ್ರು. ನೀವು ಗೋವಿಂದಂಗೆ ಒಂದು ನಮಸ್ಕಾರ ಮಾಡ್ಕೊಳ್ಳಿ. ನಿಮಗೂ ಪರಮಾತ್ಮ ಒಳ್ಳೇದು ಮಾಡಲಿ, ನನಗೂ ನನ್ನ ಫ್ಯಾಮಿಲಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸಿ ಆದಷ್ಟು ಕದ್ದು ಮುಚ್ಚಿ ಎಲ್ಲ ವೀಡಿಯೋ ಮಾಡ್ಕೊತಾಯಿದ್ರು. ನಾನು ವೀಡಿಯೋ ಮಾಡಿಕೊಂಡೆ. ಎಲ್ಲರದ್ದು ತಲೆಗಳೇ ಕಾಣಿಸ್ತಾಯಿತ್ತು, ಪರಮಾತ್ಮನೇ ಕಾಣಿಸ್ತಾ ಇರಲಿಲ್ಲ. ಸೊ ಶ್ರೀನಿವಾಸ, ಏಳುಕುಂಡಲವಾಡ, ಗೋವಿಂದ, ಮೀನಾಕ್ಷಮ್ಮಂದು ಎಲ್ಲರದು ಸಣ್ಣ ಪುಟ್ಟ ಫೋಟೋನ ಗಣಪತಿದು ಎಲ್ಲರದು ತೊಗೊಂಡೆ. ಬಟ್ ಸಿಗಾಕ್ಕೊಂಡೆ. ಫೋನ್ ಕಿತ್ತು ಹುಂಡಿಗೆ ಹಾಕ್ತೀನಿ ಅಂತಲೂ ಕೂಡ ರೇಗಿದ್ರು. ಏನು ಮಾಡೋಕ್ಕಾಗಲ್ಲ. 2 ದುಡ್ಡು ಕೊಟ್ಟು 50 ರೂಪಾಯಿ ಕೊಟ್ಟು 2 ಲಾಡು ತೊಗೊಂಡೆ. ಇಲ್ಲಿ ಎಂಟ್ರಿ ಫೀಸು ಆ ಥರದ್ದೇನಿಲ್ಲ. ನಾವು ಧರ್ಮದರ್ಶನಕ್ಕೆ ಹೋಗಿದ್ದಿದ್ದು.
ಪಾಸ್ ಇರೋರಿಗೆ ಡೈರೆಕ್ಟಾಗಿ ದೇವಸ್ಥಾನದ ಒಳಗಡೆನೆ ಅಂದರೆ ಒಂದು ಲೈನ್ ಬಿಡ್ತಾರಲ್ಲ ಆ ಥರ ಬಿಡ್ತಾಯಿದ್ರು. ವಿತಿನ್ 10-15 ನಿಮಿಷದಲ್ಲಿ ಅವ್ರಿಗೆ ದರ್ಶನ ಆಗಿಬಿಡ್ತಾಯಿತ್ತು. ನಾವು ಅಂದ್ಕೊಂಡ್ವಿ, ಬಟ್ ಲೇಟ್ ಆಗೇ ಹೋಯಿತು. ಇದನ್ನೆಲ್ಲ ಮುಗಿಸ್ಕೊಂಡು ಸೊ ಪ್ರಸಾದ ಕೊಟ್ಟರು ಆಯಿತಾ. ಸಕ್ಕರೆ ಪೊಂಗಲ್ ಅನ್ಕೋತೀನಿ, ಐ ಥಿಂಕ್ ಸಕ್ಕರೆ ಸಜ್ಜಿಗೆ ಪೊಂಗಲಲ್ಲ. ಸೊ ತಿಂದ್ಕೊಂಡು ಎಲ್ಲನೂ ಈಸ್ಕೊಂಡು ಬಂದ್ವಿ. 6:30 ಐ ಥಿಂಕ್ 6:30 6:45. ತುಂಬ ಚಳಿ ಇತ್ತು, ಹಿಮ ಹಂಗೆ ಸುರಿತಾ ಇತ್ತು ನಮಗೆ ದರ್ಶನ ಆದಾಗ. ಸೊ ನನ್ನ ಮಗ ಮಮ್ಮಿ ಟ್ಯೂಷನ್ ಅಂದ, ಇವತ್ತೇನು ಮಾಡೋಕ್ಕಾಗಲ್ಲ ಟ್ಯೂಷನ್ ಹೋಗೇ ಬಾ ಅಂದ್ಕೊಂಡು ನಮ್ಮ ಏರಿಯಾ ಟಿ.ಕೆ. ಲೇಔಟಲ್ಲಿರೋಂಥ ಮಾರುತಿ ಟೆಂಪಲ್ಗೆ ಬಂದ್ವಿ. ಯಾಕಂದರೆ ಇಲ್ಲೂ ಶ್ರೀನಿವಾಸಂದು ನಾನು ವಾರ ವಾರ ಹೋಗ್ತಾ ಇರ್ತೀನಿ. ಇವತ್ತಂತೂ ಸ್ಪೆಷಲ್ ಅಲಂಕಾರ ಮಾಡಿರ್ತಾರೆ, ತುಂಬ ಕ್ರೌಡ್ ಇರುತ್ತೆ. ನನಗೆ ಗೊತ್ತು, ತುಳಸಿ ಎಲ್ಲ ತೊಗೊಂಡಿದ್ದೀನಿ ಇಲ್ಲಿಗೂ ಕೂಡ. ಆನ್ ದ ವೇ ಅಲ್ವಾ, ಒಂದೇ ರೋಡ್ ಅಲ್ವಾ, ಸೊ ಹಾಗಾಗಿ ಇಲ್ಲೂ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ತುಂಬ ರಶ್ ಇದ್ದರು. ಇಲ್ಲೂ ಒಂದು 10-15 ನಿಮಿಷದಲ್ಲಿ ನಮಗೆ ದರ್ಶನ ಆಯಿತು. ಸೊ ಇಲ್ಲೂ ಕೂಡ ವೈಕುಂಠ ದ್ವಾರನ ಪ್ರವೇಶ ಮಾಡಿ ಇವತ್ತು ಎಲ್ಲರೂ ಒಂದೇ ದಿನ 3 ಯಾವುದ್ಯಾವುದು ಅಂದರೆ ಶ್ರೀರಂಗಪಟ್ಟಣದಲ್ಲಿರೋ ರಂಗನಾಥ ಸ್ವಾಮಿ, ಶಿವನ ಸಮುದ್ರದಲ್ಲಿರೋದು ರಂಗನಾಥ ಸ್ವಾಮಿ ದೇವಸ್ಥಾನ, ಶ್ರೀರಂಗಂ ತಮಿಳ್ನಾಡಲ್ಲಿರೋ ರಂಗನಾಥ ಸ್ವಾಮಿ ದೇವಸ್ಥಾನ 3 ಒಟ್ಟಿಗೆ ನೋಡಬೇಕಂತೆ. ನಮ್ಮ ಕೈಲಾಗಲಿಲ್ಲ. ಮನೆಗೆ ಬಂದು ನೋಡಿ ಯಥಾಸ್ಥಿತಿ ತಥಾ ಪ್ರಜಾ ಚಪಾತಿ ಮಾಡ್ತಾಯಿದ್ದೀನಿ. ಟೊಮೆಟೊ ಗೊಜ್ಜು, ಚಪಾತಿ, ನಮ್ಮ ಹೆಣ್ಮಕ್ಳ ಕತೆ, ಅಡುಗೆ ಮನೆ ಕತೆ, ಅಡುಗೆ ಮನೆ ವ್ಯತೆ ಗೊತ್ತಲ್ಲ ನಿಮಗೆ. ಸೊ ಡಬ್ಬಿಗೆ ಇವತ್ತಂತೂ ರೈಸ್ ಏನೂ ರೈಸ್ ಐಟಮ್ ಮಾಡೋಂಗಿಲ್ಲ, ಹಾಗಾಗಿ ಚಪಾತಿನ ಮಾಡ್ತಾ ಇರೋಂಥದ್ದು. ಸೊ ಇಷ್ಟೆಲ್ಲ ಮಕ್ಕಳಿಗೆಲ್ಲ ತಿಂಡಿ ಕೊಟ್ಟು ಡಬ್ಬಿ ಮಾಡೋ ಅಷ್ಟರಲ್ಲಿ ವ್ಯಾನ್ ಕೂಡ ಬಂತು. ಸೊ ಏನೂ ಮಾಡೋಕ್ಕಾಗಲ್ಲ, ಬರೀಲಿ ತಿಂದರು. ನಾನು ಬೆಳಗ್ಗೆ ಎದ್ದು ಏನು ತಿಂಡಿ ಮಾಡ್ಕೊಂಡು ಕೂತ್ಕೊಂಡಿರಲಿಲ್ಲ, ಬೇಗ ಬರ್ತೀವಲ್ಲ ಸೊ ಬಂದು ಮಾಡೋಣ ಅನ್ನೋದು ಒಂದು ಪ್ಲ್ಯಾನಲ್ಲೇ ಹೋಗಿದ್ದಂಥದ್ದು. ಸೊ ಬಂದು ಬೇಗ ಚಕ ಅಂತ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೆ. ಚಪಾತಿ ಅರ್ದು ಟೊಮೆಟೊ ಗೊಜ್ಜು ಮಾಡಿ ಡಬ್ಬಿಗೆ ಹಾಕಿ ಅವ್ರಿಗೂ ತಿಂಡಿ ಕೊಟ್ಟು ವ್ಯಾನ್ ಅವಳಿಗಿನ್ನ ಜುಟ್ಟು ಕಟ್ತಾಯಿದ್ದೆ ನಾನು. ವ್ಯಾನ್ ಬಂದುಬಿಟ್ಟಾಗ ಇವತ್ತು ಅವಳು ತಿಂಡಿ ತಿಂದಿದ್ಲು. ನನ್ನ ಮಗ ಶೂಸ್ ಎಲ್ಲ ಹಾಕ್ಕೊಂಡು ಇವಾಗ ಹೊರಟರು. ಸೊ ಈಗ ಮತ್ತೆ ಅಡುಗೆ ಮನೆಯೆಲ್ಲ ಕ್ಲೀನಿಂಗ್ ಅದು ಇದು ಎಲ್ಲನೂ ಇರುತ್ತೆ. ಬೆಳಗ್ಗೆ ನಾನು ಯಾವ ಥರ ರಂಗೋಲಿ ಹಾಕ್ತೆ ಅಂತ ಅರ್ಜೆಂಟಲ್ಲಿ ನನಗೆ ಕ್ಯಾಪ್ಚರ್ ಮಾಡೋಕ್ಕೆ ಆಗಿರಲಿಲ್ಲ, ಯಾಕಂದರೆ ಬರೀ ಕತ್ಲೆ ಇತ್ತಲ್ವ. ಸೊ ಹಾಗಾಗಿ ಇವಾಗ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ರಂಗೋಲಿ ಹೇಗಿದೆ ಕಮೆಂಟಲ್ಲಿ ಹೇಳಿ. ತುಂಬ ಚಳಿ ಹೊಡಿತಾ ಇತ್ತು. ಅವರೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಒಂದು 5-10 ನಿಮಿಷ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಸಮಾದಿಂದ ಒಂದು ಸ್ಟ್ರಾಂಗ್ ಕಪ್ ಕಾಫಿ ಮಾಡಿಕೊಂಡು ಕಾಫಿ ಕುಡಿದೆ. ಅಷ್ಟರಲ್ಲಿ ಎದು ಬಂದ ಗೊಂಬೆ ಮರಿ ಬಂದ್ಬಿಟ್ಟೈತೆ ಫ್ರೆಂಡ್ಸ್ ಬೆಳಗ್ಗೆ ನಮ್ಮ ಮನೆಗೆ. ಯಾರು ಬಂದಿದ್ದಾರೆ ನಮ್ಮ ಮನೆಗೆ? ಲವ್ ಯು. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ನಾವು ದೇವಸ್ಥಾನದಿಂದ ಬಾಬಕ್ಕ ಸ್ಕೂಲ್ಗೆ ಹೋದ್ಲು, ವಿಕ್ಕಿ ಅಣ್ಣ ಸ್ಕೂಲ್ಗೆ ಹೋಯ್ತು. ನಾವು ದೇವಸ್ಥಾನದಿಂದ ಬಂದ ತಕ್ಷಣ ಚಪಾತಿ ತಿಂತೀಯಾ? ಚಪಾತಿ ಮಾಡಿದೆ, ಅವರು ತಿಂಡಿ ತಿಂದರು, ಡಬ್ಬಿ ಕಟ್ತೆ, ಅವರು ಸ್ಕೂಲ್ಗೆ ಹೋದರು. ಇದೈತಲ್ಲ ಇದು ಗೊಂಬೆ ಮರಿ. ಆಂಟಿ ನೀವು ಎಲ್ಲೋಗಿದ್ರೆ ಆಂಟಿ? ಸೀರೆ ಹಾಕ್ಕೊಂಡು, ಬಳೆ ಹಾಕ್ಕೊಂಡು, ಒಲೆ ಹಾಕ್ಕೊಂಡು ಅಂದ್ಕೊಂಡು ಬಂದ್ಬಿಟ್ಟೈತೆ ಫ್ರೆಂಡ್ಸ್ ಅಲ್ವಾ. ನಾವು ದೇವಸ್ಥಾನ ಹೋಗಿದ್ವಿ, ಮಾಮಿ ಹೋಗಿದ್ವಿ. ಈ ಕಡೆನೂ ಓಲೆ, ಈ ಕಡೆನೂ ಓಲೆ. ಇದು ಓಲೆ, ಇದು ಓಲೆ, ಅದು ಅರಿಶಿನ, ಅದು ಕುಂಕುಮ, ಎಲ್ಲ ಚೆಕ್ ಮಾಡ್ತಾನೆ ಫ್ರೆಂಡ್ಸ್. ನೇಲ್ ಪಾಲಿಶ್ ಹಾಕ್ಕೊಂಡಿದ್ದೀರಾ ಆಂಟಿ? ಸೀರೆ ಹಾಕ್ಕೊಂಡಿದ್ದೀರಾ ಆಂಟಿ? ಸರ ಹಾಕ್ಕೊಂಡಿದ್ದೀರಾ? ಎಲ್ಲ ಕೇಳ್ತಾನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ನೋಡಿ. ತಿಂತೀಯಾ? ನಡಿ ತಿನ್ನಿಸ್ತೀನಿ. ನಿಜ ತಿನ್ನಬೇಕು, ಉಗಿಬಾರ್ದು. ಹೇಳು ಗುಡ್ ಮಾರ್ನಿಂಗ್ ಹೇಳು ಅವ್ರಿಗೆ. ಹಾಯ್, ಹೇಗಿದ್ದೀರಾ? ಬನ್ನಿ ನಮ್ಮ ಮನೆಗೆ, ಚಪಾತಿ ತಿನ್ನೋಣ. ನಮ್ಮ ಆಂಟಿ ಶ್ವೇತಾ ಆಂಟಿ ಚಪಾತಿ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಚಪಾತಿ? ಶ್ವೇತಾ ಆಂಟಿ. ಲವ್ ಯು ಹೇಳು. ಲವ್ ಯು ಹೇಳು. ಲವ್ ಯು. ಎಲ್ಲರೂ ಹೇಗಿದ್ದೀರಾ? ಆಂಟಿ ನನ್ನ ಬಿಟ್ಟು ದೇವಸ್ಥಾನಕ್ಕೆ ಹೋಗಿತ್ತು. ಅವನಿನ್ನೂ ಪಾಚಿ ಮಾಡಿದ್ದ ಫ್ರೆಂಡ್ಸ್ ಅಲ್ವಾ? ಉಗ್ರು ಇಲ್ವಾ? ಎಲ್ಲೋಯ್ತು ಉಗ್ರು? ಕಟ್ ಮಾಡ್ಲಾ? ನೇಲ್ ಪಾಲಿಶ್ ಎಲ್ಲ ಓಟೋಗಿದೆಯಂತೆ ಒಂದು ಉಗ್ರಲ್ಲಿ, ಇಲ್ವಂತೆ ನೇಲ್ ಪಾಲಿಶ್. ಹಾಕೊಡ್ಲಾ? ಹೊಸದು ಹಾಕೊಡ್ಲಾ? ಓಕೆ ಡನ್. ಲವ್ ಯು. ಪಪ್ಪಿ ಕೊಡು, ಮುದ್ದು. ಲೈನ್ ಕಿಸ್ ಕೊಟ್ಬಿಡು, ಅಲ್ಲಿ ಕೊಡಬೇಕು. ಲವ್ ಯು ತೋರಿಸು. ಲವ್ ಯು ತೋರ್ಸೋದು ಹೆಂಗೆ? ಆಂಟಿ ಹೆಂಗೆ ಹೇಳ್ಕೊಟ್ಟಿರೋದು?
ಎಲ್ಲೋದ ಎದು ಔಸ್ಕೊಬಿಟ್ಟ. ಎದು ಕಳ್ಳ ಪಾಪ ಔಸ್ಕೊಬಿಟ್ಟ. ವಾ ಎದು ಇಲ್ಲ. ಏ ಕಳ್ಳ ಗೈಸ್ ಎದ್ದಾಗ 2:30. ಈಗ ರೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಬಟ್ಟೆ ಚೇಂಜ್ ಮಾಡಿಲ್ಲ. ಈಗ ಬಟ್ಟೆ ಚೇಂಜ್ ಮಾಡಿ ಎದು ಪಾಪ ಜೊತೆ ಆಟ ಆಡಬೇಕು. ಆಟ ಆಡೋಣ, ನಾನು ನೀನು ಆಟ ಆಡೋಣ. ಯೂನಿಕಾರ್ನ್ಸ್ ಆಟ ಆಡೋಣ. ನಿಜ ಎಲ್ಲ ಚೆಲ್ಬಿಟ್ಟು ರಾತ್ರಿ ಬಂದಿದ್ದ ಫ್ರೆಂಡ್ಸ್. ಅವಳಿಗೆ ಕನ್ನಡ ಬರೆಸ್ತಾ ಇದ್ದೆ. ವಿಕ್ಕಿ ಟ್ಯೂಷನಿಗೆ ಹೋಗಿದ್ದ. ಬರ ಯೂನಿಕಾರ್ನ್ಸ್ ಎಲ್ಲ ಚೆಲ್ಬಿಟ್ಟು, ಬೇಕಾ ನಿಂಗೆ ಬ್ರೇಸ್ಲೆಟು? ಬೇಕಾ? ಬಿಚ್ಕೊಡ್ಲಾ? ಹಾಕೋತೀಯಾ? ನಿಜ? ಏಯ್ ಪೋಲಿ ಹಾಕತ್ತೀನಿ. ಬಾ ಚಪಾತಿ ತಿನ್ನು. ಬಾಯ್. ಲವ್ ಯು. ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಕಂಟಿನ್ಯೂ ಮಾಡ್ತೀನಿ. ಕಟ್ ಮಾಡು. ಡನ್. ಓಕೆ ಬಾಯ್. ಡನ್. ಇಷ್ಟು ಮಾತಾಡೋದು ಕಲ್ತವನೇ ನನ್ನ ಜೊತೆ ಸೇರ್ಕೊಂಡು. ಬಾಯ್. ಓಯ್ ತಿನ್ಕೋಬೇಕು. ಅಂಬಾ ತಿನ್ಕೋಬೇಕು ಬೇಗ. ಎಲಿಫೆಂಟ್. ಈಗ ಅನಿಮಲ್ಸ್ ಹಾಕೊಟ್ಟಿದ್ದೀನಲ್ವಾ, ನೋಡ್ಕೊಂಡು ತಿನ್ಕೋಬೇಕು. ಮಂಕಿ, ಲಯನ್, ಡೈನೋಸರಸ್, ಎಲಿಫೆಂಟ್, ಡಕ್. ಕೈ ತೆಗಿ ಬಾಯಿಂದ, ನಾ ತಿನ್ನಿಸ್ತಾ ಇದ್ದೀನಿ ತಾನೆ. ಡಕ್. ನೀರ್ ಬೇಕಾ? ಚೆನ್ನಾಗಿತ್ತಾ? ಬಾಯ್ ಒರ್ಸ್ಕೊ. ಸಂಜೆ ಬಾ. ಬಾಯ್. ಬೆಳಗ್ಗೆ ಬರ್ತೀಯಾ? ಇದೇ ಬೆಳಗ್ಗೆ ಕಣ. ಸಂಜೆ ಬಾ, ಓಕೆನಾ? ಆಫ್ ಮಾಡ್ಲಾ? ಬಾಯ್ ಮಾಡು. ಇದು ಪಾಪನ ಮನೆಗೆ ಬಿಟ್ಟು ನಾನು ಕೂಡ ಸ್ವಲ್ಪ ತಿಂಡಿ ತಿನ್ನೋಣ ಅಂತ ಹೊಟ್ಟೆ ತುಂಬ ಹಸಿತಾಯಿತ್ತು. ಹಿಂದಿನ ದಿನ ಎಪಿಸೋಡ್ನ ನೋಡಿರಲಿಲ್ಲ, ಸೊ ಕೂತ್ಕೊಂಡು ತಿಂಡಿ ತಿಂತಾಯಿದ್ದೀನಿ. ಇವಾಗ ಬಿಗ್ ಬಾಸ್ನ, ಬೇರೆ ಏನೂ ಅಲ್ಲ, ಬಿಗ್ ಬಾಸ್ನ ನೋಡಿರಲಿಲ್ಲ. ಸೊ ಬಿಗ್ ಬಾಸ್ನ ನೋಡೋಣ ಅಂತ ನೋಡಿಕೊಂಡು ತಿಂಡಿ ತಿಂತಾಯಿದ್ದೀನಿ. ಕೆಳಗಡೆ ನಮ್ಮ ಹುಡುಗ ಇದ್ದ, ಕೋಟೆ. ಅವನು ಹೋಟೆಲ್ ಹತ್ರ ಹೋಗಿದ್ದೆ, ಸುಧಾಕರ್ ಹೋಟೆಲ್ ಹತ್ರ. ಅವರು ಇಡ್ಲಿ ಕೊಟ್ಟು ಕಳಿಸಿದ್ರು ಬೆಳಗ್ಗೆ ಬಿಸಿದು ಇಡ್ಲಿ. ಸೊ ಒಂದು ಇಡ್ಲಿ ನಾನು ಕೂಡ ತಿಂತಾಯಿದ್ದೆ. ನಾನು ಹೇಳಿದೆ ಇಲ್ಲೇ ಚಪಾತಿ ಮಾಡಿದ್ನಲ್ಲೋ, ನೀನು ಯಾಕೋ ಹೋಟೆಲ್ ಹತ್ರ ಹೋಗಿದ್ದೆ ಅಂತ. ಅದಕ್ಕೆ ಅವನು ನಾವಿರಲಿಲ್ಲ ಅಲ್ವಾ, ಟೀ ಕುಡಿಯೋಕ್ಕೆ ಅಂತ ಹೋಗಿದ್ನಂತೆ. ನಾವು ದೇವಸ್ಥಾನಕ್ಕೆ ಹೋಗಿದ್ವಲ್ವ, ಅದಕ್ಕೆ ಟೀ ಕುಡಿಯೋಕ್ಕೆ ಅಂತ ಹೋಗಿದ್ದಂತೆ. ಅವರು ಬಿಸಿ ಇಡ್ಲಿ ತಿನ್ನೋ ಅಂತ ಹೇಳಿದ್ರಂತೆ. ಅದಕ್ಕೆ ಇಲ್ಲ, ಮನೆಗೆ ಕೊಡಿ, ತೊಗೊಂಡೋಗ್ತೀನಿ ಅಂತ ಹೇಳಿದ್ನಂತೆ. ಇನ್ನು ಇಡ್ಲಿ ವೇಸ್ಟ್ ಆಗುತ್ತೆ ಅಂತ ನಾನೇ ತಿಂದೆ ಅಂತ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತಿಂಡಿ ಎಲ್ಲ ತಿಂದು ಇವತ್ತಂತೂ ಒಂಚೂರು ಬಿಸಿಲೇ ಇಲ್ಲ, ಸಖತ್ ಚಳಿ ಇದೆ. ನಾವು ಮನೆ ಬಿಟ್ಟಾಗ ಆ್ಯಕ್ಚುಲಿ 5:15 ಅಷ್ಟು ಚಳಿಲಿ ಹೋಗಿ ಬಂದಿದ್ದಕ್ಕೋ ಏನೋ ಹೊಚ್ಕೊಂಡು ಮಲ್ಕೊಂಬಿಡ್ಲ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಸೊ ಅನ್ನ ಏನೂ ಮಾಡೋಂಗಿಲ್ಲ, ಚಪಾತಿ ಮಾಡಿದ್ದೀನಲ್ಲ ಅದನ್ನೇ ತಿಂದ್ರಾಯಿತು. ನಾನು ಲೈಟಾಗಿ ತೊಗೊಂಡೆ 2 ಚಪಾತಿ, ಬಿಕಾಸ್ ಆಫ್ ನನಗೆ ಹುಷಾರಿರಲಿಲ್ಲ, ಅಲ್ಲಿ ನೆಗಡಿ ಕೆಮ್ಮಲು ಟ್ಯಾಬ್ಲೆಟ್ ತೊಗೋಬೇಕಾಗಿತ್ತು ಕೆಮ್ಮದು. ಸೊ ಹಾಗಾಗಿ 2 ಚಪಾತಿ. ಏಕಾದಶಿ ದಿವಸ ಉಪವಾಸ ಇದ್ದು, ವರ್ಷದಲ್ಲಿ 24 ಏಕಾದಶಿ ಬರುತ್ತೆ. 24 ಏಕಾದಶಿ ಮಾಡೋಕ್ಕಾಗಲಿಲ್ಲ ಅಂದರೂ ಇವತ್ತು ಒಂದಿನ ಮಾಡ್ಬೋದು ಉಪವಾಸ ಇದ್ದು. ಸೊ ನಾನು ಮಾತ್ರ ಒಪ್ಪತ್ತು, ನಾನು ತಿನ್ನೋಷ್ಟರಲ್ಲೇ 11:30-12 ಆಗುತ್ತೆ. ಸೊ ನಾನು ಮಧ್ಯಾಹ್ನ ಏನೂ ತಿನ್ನಲ್ಲ. ಏನಾದರೂ ತಿನ್ನಬೇಕು ಅನ್ಸಿದ್ರೆ ಫ್ರೂಟು, ಹಾಗೆ ಹಿಂಗೆ 1 ಕಪ್ ಕಾಫಿ. ಇನ್ನು ರಾತ್ರಿನೇ. ಸೊ ನೀವೆಲ್ಲ ಉಪವಾಸ ಇದ್ದೀರಾ? ಯಾರೆಲ್ಲ ಉಪವಾಸ ಇದ್ದೀರಾ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ನನಗೆ ಕಮೆಂಟಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ, ಇದು ವ್ಲಾಗ್ ಏನು, ತಮ್ಲೈನ್ ಏನು ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಏನೇನು ಹೇಳಬೇಕು ಅಂದರೆ, ಇನ್ನು ನಾಳೆ ಒಂದಿನ ಬುಧವಾರ, ಗುರುವಾರ 2026 ಹೊಸ ವರ್ಷಕ್ಕೆ ಬರ್ತಾಯಿದ್ದೀವಿ. 2026ಗೆ ಕಾಲಿಡ್ತಾ ಇದ್ದೀವಿ. 2025 ಮುಗಿಸ್ಕೊಂಡು. ಸೊ ಎಲ್ಲರೂ ಬಾಳಲ್ಲಿ ಹೊಸ ವರ್ಷ, ಹೊಸ ಹರುಷನ ತರಲಿ ಅಂತ ಆಶಿಸ್ತೀನಿ, ಹಾರೈಸ್ತೀನಿ. ನೀವು ಕೂಡ ನನಗೆ ಹಾಗೆ ವಿಶ್ ಮಾಡಿ, ಬ್ಲೆಸ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಹೇಳ್ಕೋಬೇಕು, ನಾನು ರಿಕಾಲ್ ಮಾಡ್ಕೋಬೇಕು ಅಂತಂದರೆ, ನನಗೆ ಈ ವರ್ಷ ಹೆಂಗಿತ್ತು ಅಂದರೆ, ನಾಟ್ ಅಟ್ ಆಲ್ ಈ ಕಡೆ ತುಂಬ ಚೆನ್ನಾಗಿತ್ತು ಅಂತಲೂ ಇಲ್ಲ,
ತುಂಬ ಗುಡ್ ಅಂತಲೂ ಇಲ್ಲ, ತುಂಬ ಬ್ಯಾಡ್ ಅಂತಲೂ ಇಲ್ಲ, ಓಕೆ ಓಕೆ ಅನ್ನೋ ಥರ ಇತ್ತು ಈ ವರ್ಷ ಫುಲ್ಲು ನನಗೆ. ಯಾಕೆ ಅಂತ ಗೊತ್ತಿಲ್ಲ. ಈ ವರ್ಷ 2025 ಅಷ್ಟೊಂದೇನೂ ಒಳ್ಳೆಯದೂ ಆಗಿಲ್ಲ, ತೀರಾ ಏನು ಕೆಟ್ಟದೂ ಆಗಿಲ್ಲ, ನಾರ್ಮಲ್ ಆಗಿತ್ತು. ಅಂದ್ಕೊಂಡಿದ್ದೆಲ್ಲ ಮಾಡಿದ್ನ, ಅಂದ್ಕೊಂಡಿದ್ದೆಲ್ಲ ಅಚೀವ್ ಮಾಡಿದ್ನ, ಅಥವಾ ನನಗೇನು ಬೇಕೋ ಅದನ್ನು ನಾನು ತೊಗೊಂಡ್ನ, ಏನೋ ಒಂಥರ ಲಾಸ್ಟ್ ಇಯರ್ಗೆ 2024ಗೆ ಹೋಲಿಸ್ಕೊಂಡ್ರೆ 2025 ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀನಿ. ಇಯರ್ ಎಂಡ್ ಅಲ್ವಾ, ಇವತ್ತು ಮುಗದೇ ಹೋಯ್ತು, ಇನ್ನು ನಾಳೆ ಒಂದೇ ದಿನ, ನಾಳೆ ಇಯರ್ ಎಂಡು, ಡಿಸೆಂಬರ್ 31 ಅದು. ಸೊ ಹೋಪ್ಫುಲಿ ಒಂದು ನನಗೆ ಅಂತ ನಾನು ತೊಗೊಂಡೆ ಅಂದರೆ ಈಗ ಹೊಸ ಒಂದು ಮೊಬೈಲ್ ತೊಗೊಂಡೆ. ಅದು ಬಿಟ್ಟರೆ ನನಗೆ ಅಂತ ನಾನು ನನ್ನ ಸ್ವಂತ ದುಡ್ಡಲ್ಲಿ ನಾನೇನು ತೊಗೊಂಡಿದ್ದೆ ಕಮ್ಮಿ, ತುಂಬಾ ಕಮ್ಮಿ. ನಾನು ಸುಮಾರು ಜನ ನನಗೆ ಕಮೆಂಟಲ್ಲೂ ಕೂಡ ಕೇಳಿದರೆ, ಏನು ಸಿಸ್ ನೀವು ಯೂಟ್ಯೂಬ್ ದುಡ್ಡಿಂದ ಐಫೋನ್ನ ತೊಗೊಂಡ್ರಾ ಅಥವಾ ನಿಮ್ಮ ಸೇವಿಂಗ್ಸ್ ದುಡ್ಡಿಂದ ಐಫೋನ್ನ ತೊಗೊಂಡ್ರಾ ಅಂತ. ಓಪನಾಗಿ ಹೇಳ್ಕೊತೀನಿ, ಪ್ರಾಂಪ್ಟಾಗಿ ಹೇಳ್ಕೊತೀನಿ, ಯಾವುದೇ ರೀತಿ ಮುಚ್ಚು ಮರೆ ಎಂತ ಇಲ್ಲ. ಅದು ನಿಮ್ಗಳ ಮುಂದೆ. ನನಗೆ ಯೂಟ್ಯೂಬಿಂದ ಅಷ್ಟೊಂದು ಲಕ್ಷಾಂತರ ರೂಪಾಯಿ ದುಡ್ಡು ನನಗೆ ಬರ್ತಾಯಿಲ್ಲ. ಪ್ರಮೋಷನ್ ಮಾಡೋರಿಗೆ ಅಥವಾ ವ್ಯೂಸ್ ಜಾಸ್ತಿ ಇರೋರಿಗೆ ಬರುತ್ತೋ ಏನೋ, ಅದು ಬರುತ್ತೆ, ಖಂಡಿತ ಬರುತ್ತೆ, ವ್ಯೂಸ್ ಜಾಸ್ತಿ ಇರೋರಿಗೆ, ಪ್ರಮೋಷನ್ ಮಾಡೋರಿಗೆ. ಬಟ್ ನನಗೆ ಆ ಥರ ಲಕ್ಷಾಂತರ ರೂಪಾಯಿ ನಾನು ಇನ್ನೂ ತೊಗೊಂಡಿಲ್ಲ, ತೊಗೋತೀನೋ ಇಲ್ವೋ ಅದು ನಂಗೆ ಗೊತ್ತಿಲ್ಲ. ಯಾಕಂದರೆ ನನಗೆ ಈ ಮಂತೇನೆ ಹೇಳ್ಕೋಬೇಕು ಅಂದರೆ ಒಂದು 20 ಸಬ್ಸ್ಕ್ರೈಬರ್, 20-25 ಸಬ್ಸ್ಕ್ರೈಬರ್ಸು ಫಾಲೋ ಮಾಡ್ಕೊಂಡಿರೋದು ಉಂಟು, ಅನ್ಫಾಲೋ ಆಗಿರೋದು ಉಂಟು. ಅಷ್ಟು ಗ್ರೋತ್ ಇಲ್ಲ ಈ ಇಯರ್ ನನಗೆ. ಓವರಾಲ್ ನನ್ನ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಅಥವಾ ನನ್ನ ಪರ್ಸ್ನಲ್ ಲೈಫ್ಸಲ್ಲಾಗಿರ್ಬೋದು, ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ಓವರಾಲ್ ಹೇಳಬೇಕು ಅಂತ ಅಂದರೆ ಈ ವರ್ಷ ನನಗೆ ಅಷ್ಟು ಚೆಂದನೂ ಇಲ್ಲ, ಅಷ್ಟು ಒಳ್ಳೆಯದು ಮಾಡಿಲ್ಲ ಈ ವರ್ಷ. ನನಗೇನಂತ ತೀರಾ ಕೆಟ್ಟದ್ದು ಮಾಡಿಲ್ಲ, ಮಿಡಲಲ್ಲಿ ಆ್ಯಾವ್ರೇಜಲ್ಲೇ ಇದೆ ಈ ವರ್ಷ ಫುಲ್ಲು. ಇನ್ನು ಹೋಪ್ಫುಲಿ 2026 ಹೆಂಗಿರುತ್ತೋ ಗೊತ್ತಿಲ್ಲ ನನಗೆ. ಸುಮಾರು ಕನಸುಗಳನ್ನ ಕಟ್ಟಿದ್ದೆ ಈ ವರ್ಷ ನೆರವೇರಿಸ್ಕೋಬೇಕು ಅಂತ, ಯಾವುದೂ ಆಗಿಲ್ಲ. ನಾನು ನಿಮಗೆ ಅದನ್ನೆಲ್ಲ ವ್ಲಾಗಲ್ಲೇ ಹೇಳಿದ್ದೀನಿ. ಕನಸು ಕಾಣೋದು ತಪ್ಪಲ್ಲ ಗೈಸ್, ನಿಜ ತಪ್ಪಲ್ಲ, ಕನಸು ಕಾಣೋದು ತಪ್ಪಲ್ವೇ ಅಲ್ಲ. ಬಟ್ ಆ ಕನಸು ನನಸಾಗದೇ ನಿರಾಸೆ ಆಗುತ್ತಲ್ಲ, ಅದು ತಪ್ಪು. ಕನಸೇ ಕಾಣಬಾರ್ದು ಅಂತಂದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರು ಹೆಂಗೆ ಹೇಳಿ. ಸೊ ನಾನು ತುಂಬ ಮಿಡ್ಲ್ ಕ್ಲಾಸ್, ತೀರಾ ಮಿಡ್ಲ್ ಕ್ಲಾಸ್, ನಿಮ್ಮೆಲ್ರಿಗೂ ಗೊತ್ತು. ಕಷ್ಟ ಏನು, ನೋವೇನು, ಹಿಂಸೆ ಏನು, ದುಃಖ ಏನು, ಅವಮಾನ ಅಂದರೆ ಏನು, ಎಲ್ಲನೂ ಅನುಭವಿಸಿದ್ದೀನಿ. ಈಗ ಬುದ್ಧಿ ಕಲ್ತಿದ್ದೀನಿ, ಯಾರ ವಿಷಯಕ್ಕೂ ಹೋಗಬಾರ್ದು, ನಾವಾಯಿತು, ನನ್ನ ಫ್ಯಾಮಿಲಿ ಆಯಿತು, ಯಾರಿಗೂ ಹೆಲ್ಪು ಮಾಡಬಾರ್ದು. ತೀರಾ ಬುದ್ಧಿ ಕಲಿಸಿದೆ ಈ ವರ್ಷ. ನಮ್ಮೋರು ಯಾರು ಅಂತ ಅರ್ಥ ಮಾಡಿಕೊಟ್ಟಿರೋ ವರ್ಷ ಇದು 2025 ನನಗೆ. ಯಾರ ಹತ್ರ ಹೆಂಗಿರಬೇಕು, ಯಾರನ್ನ ಎಷ್ಟರಲ್ಲಿ ಇಟ್ಕೋಬೇಕು ಅಂತ ತಿಳಿಸ್ಕೊಟ್ಟಿರೋ ವರ್ಷ ನನಗೆ ಈ ವರ್ಷ. ನಾನು ಇದನ್ನೆಲ್ಲ ನಿಮ್ಮ ಹತ್ರ ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಪ್ರತಿಯೊಂದು ಶೇರ್ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು ವ್ಲಾಗಲ್ಲಿ ನನ್ನ ಮನೆ ಕತೆ, ಪುರಾಣ, ಈಗ ನಾನು ವ್ಲಾಗರ್ ಆಗಿರೋದ್ರಿಂದ ನಾನು ಎಲ್ಲನೂ ಹೇಳ್ಕೊಂಡಿದ್ದೀನಿ. ಸೊ ಹಾಗೆ ಈ ವರ್ಷ ಹೇಗಿತ್ತು ಅಂತಲೂ ಕೂಡ ನಾನು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ಸೊ ನೀವು ನನಗೆ ಕಮೆಂಟಲ್ಲಿ ಹೇಳಿ, ನಿಮ್ಮ ವರ್ಷ ಇದು 2025 ಈ ವರ್ಷ ನಿಮಗೆ ಹೇಗಿತ್ತು, ನೀವೇನೇನೆಲ್ಲ ಅಂದ್ಕೊಂಡಿದ್ದು ಮಾಡೋಕ್ಕಾಯ್ತಾ, ಅಥವಾ ಏನು ಅಂದ್ಕೊಂಡಿದ್ರಿ, ಏನು ಮಾಡೋಕ್ಕಾಗಲಿಲ್ಲ ಅದನ್ನಾದರೂ ತಿಳಿಸಿ. ಸೊ ನಾನು ಸುಮಾರು ಅಂದ್ಕೊಂಡಿದ್ದೆ, ಬಟ್ ಯಾವುದೂ ಆಗಲಿಲ್ಲ. ಅದು ನಾನು ಹಳೆ ವ್ಲಾಗ್ಗಳಲ್ಲಿ ಕೂಡ ಹೇಳ್ಕೊಂಬಂದಿದ್ದೀನಿ. ಜೊತೆಗೆ ನಾನು ಅಷ್ಟು ದೊಡ್ಡವಳಲ್ಲ ನಿಮಗೆ ಸಜೆಸ್ಟ್ ಮಾಡೋಷ್ಟು, ಬಟ್ ನನಗೆ ಅನಿಸಿದ್ದನ್ನು ನಾನು ನಿಮ್ಮ ಹತ್ರ ಹೇಳ್ಕೊಳ್ಳೇಬೇಕಲ್ವ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ, ಯಾರನ್ನು ನಂಬೇಡಿ, ಯಾರಿಗೂ ಸಹಾಯ ಮಾಡಬೇಡಿ. ಬೆನ್ನಿಂದೆ ಚೂರಿ ಹಾಕೋರೆ ತುಂಬ ಜನ ಜಾಸ್ತಿ. ನಿಮ್ಮ ಹತ್ರನೇ ಉಂಡು ತಿಂದು ನಿಮಗೇನೆ, ನಿಮ್ಮ ಬೆನ್ನ ಹಿಂದೆಯೇ ಚೂರಿ ಹಾಕೋ ಜನಗಳು. ಸ್ವಾರ್ಥ ಪ್ರಪಂಚ ಇದು. ಈ ಪ್ರಪಂಚ ಇದೆಯಲ್ಲ, ತುಂಬಾ ಸ್ವಾರ್ಥ. ನಂದು ಅನ್ನೋ ಜನಗಳೇ ಜಾಸ್ತಿ. ಅವ್ರ ಹತ್ರದಿಂದ ನಾನು ಕಲ್ತಿದ್ದೀನಿ ಈ ವರ್ಷ, ತುಂಬ ಕಲ್ತಿದ್ದೀನಿ. ಅಂಥವ್ರಿಂದ ದೂರ ಇರಿ. ಅಂಥವ್ರನ್ನ ನಂಬಿ ನೀವು ಮೋಸ ಹೋಗೋಕ್ಕಿಂತ ಮುಂಚೆ ಅಂಥವ್ರಿಂದ ನೀವು ತುಂಬಾ ಹುಷಾರಾಗಿರಿ. ನಾನು ಮೋಸ ಹೋಗಿದ್ದೀನಿ ತುಂಬ, ಫ್ಯಾಮಿಲಿಲಾಗಿರ್ಬೋದು, ರಿಲೇಷನ್ಸಲ್ಲಾಗಿರ್ಬೋದು. ತುಂಬ ನೋವು ಕೊಟ್ಟಂಥ ವರ್ಷ ಇದು ಈ ವರ್ಷ. ಸೊ ಪೊಲೀಸ್ ಸ್ಟೇಷನ್ ಮೆಟ್ಲೆಲ್ಲ ಹತ್ತದಂಥ ವರ್ಷ ಇದು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ.
ಎಕ್ಸ್ಪೆಕ್ಟೆಡ್ ಅಲ್ಲ, ಅನ್ಎಕ್ಸ್ಪೆಕ್ಟೆಡು. ನಾನು ಎಕ್ಸ್ಪೆಕ್ಟೇ ಮಾಡದೇ ಇರೋಂಥದ್ದೆಲ್ಲ ನಡೆದಂಥ ವರ್ಷ ಇದು. ಸೊ ಅದನ್ನೆಲ್ಲ ನೆನೆಸ್ಕೊಂಡಾಗ ತೀರಾ ಹುಷಾರಾಗಿರಬೇಕು. ತೀರಾ ಅಂದರೆ ತೀರಾ ಹುಷಾರಾಗಿರಬೇಕು. ಯಾರನ್ನೂ ನಂಬಬಾರ್ದು. ಯಾರನ್ನೂ ನಂಬಿ ನಮ್ಮ ಪರ್ಸ್ನಲ್ ವಿಷಯಗಳಾಗಲಿ, ನಮ್ಮ ಪರ್ಸ್ನಲ್ ಥಿಂಗ್ಸ್ಗಳನ್ನಾಗಲಿ ಯಾರ ಹತ್ರನೂ ಶೇರ್ ಮಾಡಬಾರ್ದು ಅನ್ನೋ ಬುದ್ಧಿ ಕಲಿತಂಥ ವರ್ಷ ಇದು. ಆಮೇಲೆ ಇನ್ನೂ ಹೇಳಬೇಕು ಅಂತಂದರೆ, ಅದು ಗಂಡನೇ ಆಗಲಿ ಗೈಸ್, ಪರ್ಸ್ನಲ್ ಅಂದರೆ ನಮಗೂ ಸ್ವಲ್ಪ ಪರ್ಸ್ನಲ್ ಸ್ಪೇಸ್ನ ನಾವು ಇಟ್ಕೋಬೇಕಾಗತ್ತೆ. ಯಾವುದೋ ಒಂದು ಮೂಮೆಂಟಲ್ಲಿ ಬಾಯಿ ತಪ್ಪಿ ನಮ್ಮ ಸೀಕ್ರೆಟ್ಸ್ನ ಏನೋ ಒಂದು ನಾವು ಹಿಂಗೆ ಶೇರ್ ಮಾಡಿದಾಗ ಅದು ಆ ಕ್ಷಣಕ್ಕೆ ಅವ್ರು ಮಾತಾಡಿಲ್ಲ, ರಿಯಾಕ್ಟ್ ಮಾಡಿಲ್ಲ ಅಂತ ಅಂದ್ರೂ ಕೂಡ ಇನ್ಯಾವತ್ತೋ ಒಂದಿನ ಇನ್ನೊಂದು ಯಾವುದೋ ಒಂದು ಟಾಪಿಕ್ ಬಂದಾಗ ಆ ಟಾಪಿಕ್ ಜೊತೆ ನಾವು ಹೇಳಿರೋಂಥ ಟಾಪಿಕ್ನ ಮಿಕ್ಸ್ ಮಾಡಿ ಎತ್ತಿ ಮಾತಾಡಿ ಅಂದು ಆಡಿ ಎಲ್ಲ ಮಾಡಿಬಿಡ್ತಾರೆ. ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಸೊ ಆದಷ್ಟು ಹುಷಾರಾಗಿರಿ. ನಿಮ್ಮ ಪರ್ಸ್ನಲ್ ಸ್ಪೇಸ್ನ ನೀವೇ ಇಟ್ಕೊಳ್ಳಿ, ನಿಮ್ಮ ಪರ್ಸ್ನಲ್ ಥಿಂಗ್ಸ್ನ ನೀವೇ ಇಟ್ಕೊಳ್ಳಿ. ಯಾರ ಹತ್ರನೂ ಶೇರ್ ಮಾಡೋಕ್ಕೆ ಹೋಗಬೇಡಿ. ಕೈ ಸುಟ್ಕೊಂಡಿದ್ದೀನಿ ಈ ವರ್ಷ, ತುಂಬ ಕೈ ಸುಟ್ಕೊಂಡಿದ್ದೀನಿ, ತುಂಬ ಮೋಸ ಹೋಗಿದ್ದೀನಿ, ತುಂಬ ಅನ್ನಿಸ್ಕೊಂಡಿದ್ದೀನಿ, ಎಲ್ಲ ಆಗಿದೆ ಈ ವರ್ಷ. ಅಪ್ಸ್ ಆ್ಯಂಡ್ ಡೌನ್ಸು ತುಂಬ ಇದೆ. ಅಪ್ಗಿಂತ ಈ ವರ್ಷ ಡೌನೇ ಜಾಸ್ತಿ ಅಂತಲೇ ಹೇಳ್ಬೋದು. ಸೊ ಇನ್ಕಮಲ್ಲಿ ಹೇಳೋಕ್ಕೋದ್ರೆ ಯಾರ್ದು ಗ್ರೋತ್ ಹಿಂಗಿರುತ್ತೆ. ಬಟ್ ಓಪನಾಗಿ ಹೇಳ್ಕೊತೀನಿ, ಯಾವುದೇ ಮುಚ್ಚುಮರೆ ಇಲ್ಲ. ಬಟ್ ನಂದು ಈ ವರ್ಷ ನನ್ನ ಗ್ರೋತ್, ನನ್ನ ಗ್ರಾಫ್ ಹಿಂಗಿದೆ. ಸೊ ಲಾಸ್ಟ್ ಇಯರ್ 2024ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ನನಗೆ 2025 ಅಷ್ಟು ಒಳ್ಳೇದು ಮಾಡಿಲ್ಲ. ಅದನ್ನು ಮಾಡಿಲ್ಲ ಅನ್ನೋದಕ್ಕೆ ಯಾವುದೇ ರೀತಿ ಅವಮಾನ ಆಗಲಿ ಅಥವಾ ಹಿಂಜರಿಕೆ ಆಗಲಿ ನನಗಿಲ್ಲ. ಸೊ ನೀವು ಲೆಕ್ಕ ಹಾಕ್ಕೊಳ್ಳಿ ಅಥವಾ ನೀವು ಒಂದು ನೋಟ್ ಮಾಡ್ಕೊಳ್ಳಿ. ಹೋದ ವರ್ಷ ಹೆಂಗಿತ್ತು, ಈ ವರ್ಷ ಹೆಂಗಿದೆ, ಇನ್ನು ಮುಂದೆ ವರ್ಷ ನಾನು ಏನು ಚೇಂಜಸ್ ಮಾಡ್ಕೋಬೇಕು. ನಾನು ತುಂಬ ಅಂದ್ಕೊಂಡಿದ್ದೀನಿ, ನಾನು ಆ ಥರ ಇರಬೇಕು, ಈ ಥರ ಇರಬೇಕು, ಆ ಚೇಂಜಸ್ ಮಾಡ್ಕೋಬೇಕು ಅಂತ. ಸೊ ನೋಡೋಣ, ನನ್ನ ಕೈಲಾದಷ್ಟು ನಾನು ಪ್ರಯತ್ನಗಳನ್ನ ಪಡ್ತೀನಿ, ಚೇಂಜ್ನ ನಾನು ಮಾಡ್ಕೋತೀನಿ. ಸೊ ನಾನೇನೇನೆಲ್ಲ ಅನುಭವಿಸಿದ್ದೀನಿ ಅದನ್ನು ನಾನು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ಒಂದು ಕಿವಿ ಮಾತು ನಿಮ್ಮ ಶ್ವೇತಾ ಕಡೆಯಿಂದ. ಯಾಕಂದರೆ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ದ ಲೆಸನ್ ಅಂತ ಹೇಳ್ತಾರೆ. ನಾವೇನು ಅನುಭವಿಸಿದ್ದೀವಿ ಅದನ್ನು ನಮ್ಮ ಲವ್ಲಿ ಅಕ್ಕ ತಂಗಿರು ಅವ್ರ ಹತ್ರ ನೀವು ಈ ಥರ ಹುಷಾರಾಗಿರಿ, ಈ ಥರ ಅದನ್ನು ಮಾಡಬೇಡಿ ಅಂತ ಹೇಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ನನ್ನ ಭಾವನೆ. ಏನಾದರೂ ತಪ್ಪಿದರೆ ನಿಮಗೆ ತಪ್ಪು ಅಂತ ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ. ಯದು ಪಾಪು ಮತ್ತೆ ಬಂದಿದ್ದಾನೆ, ಮಾತಾಡ್ತಾ ಇದ್ದೀನಿ. ಆಯಿತು, ಒಂದು ನಿಮಿಷ ಇರು, ಮಾತಾಡ್ಬಿಡ್ತೀನಿ. ಓಕೆ, ಡನ್. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಈ ವರ್ಷ ನನಗೊಂದು ಸಿಕ್ಕಂಥ ಹ್ಯಾಪಿನೆಸ್ ನನ್ನ ಒತ್ತಡದಿಂದ, ನನ್ನ ಪ್ರೆಷರ್ಗಳಿಂದ, ನನ್ನ ಸ್ಟ್ರೆಸ್ಸಿಂದ, ನನ್ನ ಟೆನ್ಷನ್ಸಿಂದ ನಾನು ಹೊರಗಡೆ ಬರೋಕ್ಕೆ ಕಾರಣ ಇವನೇ ಪೊಲೀಸಿಂದ. ಯದು ಪಾಪು ಒಂದು ಹ್ಯಾಪಿನೆಸ್ ನನ್ನ ಮುಖದಲ್ಲಿ, ಒಂದು ನಗು. ಈಗ ಜಾಸ್ತಿ ವೀಡಿಯೋಸ್ ಮಾಡ್ತಾಯಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ರೀಲ್ಸ್ ಮಾಡ್ತಾಯಿಲ್ಲ ಅಂದರೆ ಕಾರಣ ಇವನೇ. ಇವನ ಜೊತೆ ಆಟ ಆಡಿಕೊಂಡು, ಇವನ ಜೊತೆ ಟೈಮ್ ಪಾಸ್ ಮಾಡಿಕೊಂಡೇ ಇದ್ಬಿಟ್ಟಿದ್ದೀನಿ. ಈಗ ಒಂದು ಕ್ಯೂಟಿ ಪಾಯಿ ಒಂದು ಫ್ರೆಂಡ್ ಆಗಿದೆ. ಅಂಥ ಮಕ್ಕಳಲ್ಲಿ ದೇವ್ರನ್ನ ನೋಡೋ ಅಂತಾಳು ನಾನು. ಎಲ್ಲರಿಗೂ ಅನಿಸ್ಬೋದು ಇವ್ರು ತುಂಬ ರ್ಯಾಶ್, ತುಂಬ ಜೋರು ಮಾತಾಡ್ತಾರೆ, ಇವ್ರು ನೋಡೋಕೆ ತುಂಬ ಒರಟು, ರಫ್ ಆ್ಯಂಡ್ ಟಫ್, ಇವ್ರು ತುಂಬ ಆ್ಯರಗೆಂಟ್, ಇವ್ರಿಗೆ ತುಂಬ ಆ್ಯಟಿಟ್ಯೂಡ್ ಇದೆ, ಇವ್ರಿಗೆ ತುಂಬ ದುರಹಂಕಾರ ಅಂತ. ನನ್ನ ಮನಸ್ಸು ಆ ಸಣ್ಣ ಮಕ್ಳಿಗೆ ಅಷ್ಟೇ ಅರ್ಥ ಆಗೋದು. ನೋಡೋಕ್ಕೆ ಆ ಥರ ಇರೋರೆಲ್ಲ ಬೈ ಹಾರ್ಟ್, ಮೈ ಮನಸ್ಸಿಂದ ಹಂಗಿರೋದೇ ಇಲ್ಲ ಯಾವತ್ತೂ ಕೂಡ. ಅವರು ತುಂಬ ಸಾಫ್ಟಾಗಿ, ತುಂಬ ಸೈಲೆಂಟಾಗಿ, ಯಾರ ಜೊತೆನೂ ನಾನು ಸ್ವಲ್ಪ ಚೂಸಿನೇ ಹೇಳಬೇಕು ಅಂದರೆ ನನ್ನ ವೈಬ್ಗೆ ಯಾರು ಮ್ಯಾಚ್ ಆಗ್ತಾರೋ ಅಂಥವ್ರ ಜೊತೆ ಮಾತ್ರ ನಾನು ಮಿಂಗಲ್ ಆಗೋಂಥದ್ದು. ಪಟಪಟ ಅಂತ ಮಾತಾಡೋರ ಮನಸ್ಸಲ್ಲಿ ಏನೂ ಇರೋಲ್ಲ. ಕೆಲವೊಂದು ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಎಲ್ಲರೂ ಅಲ್ಲ, ಜೆನ್ಯೂನಾಗಿ ಅರ್ಥ ಮಾಡ್ಕೊಂಡಿರೋರು ನನ್ನ ಜೊತೆ ನನ್ನ ಕಾಂಟ್ಯಾಕ್ಟಲ್ಲಿ ಕೂಡ ಇದ್ದಾರೆ, ನನ್ನ ಟಚ್ಚಲ್ಲಿ ಕೂಡ ಇದ್ದಾರೆ. ಡೈಲಿ ಆಗಲಿಲ್ಲ ಅಂದರು 15 ದಿನಕ್ಕೆ, ತಿಂಗಳಿಗಾದರೂ ಫೋನ್ ಮಾಡಿ ಶ್ವೇತಾ ಸಿಸಿ ಹೆಂಗಿದ್ದೀರಾ, ಯಾಕೆ ವೀಡಿಯೋಸ್ ಆಗಿಲ್ಲ ಅಂತ ಕಾಲ್ ಮಾಡಿ, ಮೆಸೇಜ್ ಮಾಡಿ ನನ್ನ ಬಗ್ಗೆ ವಿಚಾರಿಸ್ಕೋತಾರೆ. ಟೆನ್ಷನ್ ಕಮ್ಮಿ ಮಾಡ್ಕೊಳ್ಳಿ, ಕೆಲಸ ಕಮ್ಮಿ ಮಾಡಿ ಅಂತೆಲ್ಲ ನನಗೆ ಸಜೆಸ್ಟ್ ಮಾಡ್ತಾರೆ. ನಿಮ್ಮಂಥವ್ರ ಪ್ರೀತಿ ಎಲ್ಲ ಸಿಕ್ಕಿದೆ ಈ ವರ್ಷ. ಸೊ ಜೆನ್ಯೂನಾಗಿ ಹೇಳಬೇಕು ಅಂದರೆ 2025 ನನಗಷ್ಟು ಒಳ್ಳೇದು ಮಾಡಿಲ್ಲ ಅಂತ, ತೀರಾ ಕೆಟ್ಟದು ಏನೂ ಮಾಡಿಲ್ಲ. ಓಕೆ ಮಿಡ್ಲಲ್ಲಿದ್ದೀನಿ. ನಾನು ಈ ವರ್ಷ ತುಂಬ ಒಳ್ಳೆ ಪಾಠ ಕಲಿತೆ ಅಂತಂದರೆ, ದುಷ್ಟರಿಂದ ದೂರ ಇರು, ಸಜ್ಜನರ ಸಂಗ ಮಾಡು, ಗುದ್ದಾಡಿದ್ರೆ ಗಂಧದ ಜೊತೆ ಗುದ್ದಾಡು,
ಕೆಸರು ಜೊತೆ ಅಲ್ಲ ಅನ್ನೋ ಪಾಠನ ನನಗೆ ಈ ವರ್ಷ ತುಂಬ ಚೆನ್ನಾಗಿ ತುಂಬ ಅಚ್ಚುಕಟ್ಟಾಗಿ ಕಲಿಸಿದೆ ಅಂತಲೇ ಹೇಳ್ಬೋದು. ಏನಂದರೆ ಯಾರೇ ಆಗಲಿ ಗೈಸ್, ಈವನ್ ರಿಲೇಷನ್ಸೇ ಆಗಲಿ, ಸಂಬಂಧಿಕರೇ ಆಗಲಿ, ಯಾರೇ ಆಗಲಿ, ಎಷ್ಟರಲ್ಲಿ ಇಟ್ಕೋಬೇಕೋ ಅವ್ರುಗಳನ್ನ ಅಷ್ಟರಲ್ಲಿ ಇಟ್ಕೋಬೇಕು. ಸೊ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತ ನಂಬೇಡಿ. ಆಲ್ಕೋಹಾಲು ಇರುತ್ತೆ ಬೆಳ್ಳಗೆ, ಫೆನಾಯ್ಲು ಇರುತ್ತೆ ಬೆಳ್ಳಗೆ, ಬ್ಲೀಚಿಂಗ್ ಪೌಡ್ರು ನೀರು ಕೂಡ ಬೆಳ್ಳಗೆ ಇರುತ್ತೆ, DDT ಪೌಡ್ರು ನೀರು ಕೂಡ ಬೆಳ್ಳಗೆ ಇರುತ್ತೆ. ಸೊ ಬೆಳ್ಳಗಿರೋದೆಲ್ಲ ಹಾಲಂತ ಇದಕ್ಕೆ ಕಾರಣಕ್ಕೂ ನಂಬೇಡಿ, ನಂಬಿ ಮೋಸ ಹೋಗಬೇಡಿ. ನನಗಾಗಿದೆ ಗೈಸ್, ಇವೆಲ್ಲ ನನ್ನ ಲೈಫಲ್ಲಿ ನನಗಾಗಿದೆ, ಅದನ್ನೇ ನೀವು ಮಾಡಬೇಡಿ. ಮಾಮ ಬೇಕಾ ನಿಮಗೆ? ನನಗೆ ಅವನು ಮಾತಾಡೋಕ್ಕೆ ಬಿಡ್ತಾಯಿಲ್ಲ, ಮಧ್ಯೆ ಮಧ್ಯೆ ಮಾತಾಡ್ತಾ ಇದ್ದಾನೆ. ಮಾಮ ಹೋಯ್ತು ಕೆಲಸಕ್ಕೆ. ಬಾಯ್ಲಿ, ಕೋಟೆ ಮಲಗಿದಾನೆ ಕೆಳಗಡೆ, ನೋಡಿ ಹೆಂಗೆ ಕೇಳ್ಕೊತಾನೆ ಎಲ್ರು. ಬಾಯ್ಲಿ, ನಾನು ಏನು ಹೇಳ್ದೆ ನಿಮಗೆ? ವ್ಲಾಗ್ ಮಾಡ್ತೀನಿ, ಮಾತಾಡ್ಬಿಡ್ತೀನಿ, ಆಮೇಲೆ ಮಾತಾಡೋಣ ಅಂದೆ ತಾನೇ. ಹೇಳಿದ್ನೋ ಇಲ್ವೋ? ಇಲ್ಲಿದ್ದಾನೆ ನೋಡಿ, ಇವನು ಮತ್ತೆ ಬಂದಿದ್ದಾನೆ ಪೋಲಿ ಪುಟ್ಟ. ಈ ವರ್ಷ ನನಗೆ ಅದ್ಭುತವಾದ ಗಿಫ್ಟ್ ಅಂದರೆ ಇವನೇನೆ. ಥ್ಯಾಂಕ್ ಯು. ದೇವರು ನನಗೆ ಇದೊಂದು ಮುದ್ದು ಪಾಪುನ ಗಿಫ್ಟಾಗಿ ಕೊಟ್ಟಿದೆ. ಇವನ ಜೊತೆ ಆಟ ಆಡಿಕೊಂಡು, ಇವನ ಜೊತೆ ಮಾತಾಡಿಕೊಂಡು ನನ್ನ ನೋವು, ನನ್ನ ದುಃಖ, ನನ್ನ ಒತ್ತಡ, ಸ್ಟ್ರೆಸ್ ಎಲ್ಲನೂ ಕಮ್ಮಿ ಮಾಡ್ಕೋತಾ ಇದ್ದೀನಿ. ಸೊ ಯಾರ್ದು ಕಣ್ಣು ಬೀಳದೇ ಇರಲಿ, ಲೆಟ್ ಮಿ ಫಿಂಗರ್ ಕ್ರಾಸ್, ಈ ವಿಲ್ ಕಣ್ಗಳೆಲ್ಲ ಬೀಳದೇ ಇರಲಿ. ಸೊ ಇವನ ಬಾಂಡಿಂಗ್ ಹೀಗೆ ಇರಲಿ. ಅಮ್ಮ ಮಗನ ಸಂಬಂಧಕ್ಕಿಂತ ಹೆಚ್ಚಾಗಿದೆ. ನನ್ನ ಪುಟ್ಟ ದೇವರು ಇವನು, ನನ್ನ ದೇವರು ಇವನು, ನನ್ನ ಮನೆ ಮುದ್ದು ಕೃಷ್ಣ ಇವನು ಅಲ್ವಪ್ಪ? ಹೌದು ಹೌದು ಹೌದು, ನನ್ನ ಕೃಷ್ಣ ಇವನು. ಸೊ ಆಂಟಿ ಶ್ವೇತ ಆಂಟಿ ಕೋಟೆ ಮಲ್ಕೊಂಡಿದ್ದಾನೆ. ಅಲ್ಲಿ ಕೂತ್ಕೊ ಬಂದೆ ಒಂದು ನಿಮಿಷ ಚಿನ್ನಮ್ಮ. ಅವನಿಗೆ ಅನಿಮಲ್ಸ್ ಬೇಕಂತೆ, ಅನಿಮಲ್ಸ್ ಹಾಕ್ಕೊಡ್ಬೇಕು. ಸೊ ಹಿಂಗಿತ್ತು ನನ್ನ 2025. ನಿಮ್ಮ ವರ್ಷ ಹೇಗಿತ್ತು ಅಂತ ತಿಳಿಸಿ, ಕಾಯ್ತಾ ಇರ್ತೀನಿ ಕಮೆಂಟ್ ಮುಖಾಂತರ ಹೇಳಿ. ಸ್ಟೇ ಟ್ಯೂನ್. ಅನಿಮಲ್ಸ್ ಹಾಕ್ಕೊಡ್ತೀನಿ, ಕೂತ್ಕೋ. ಓದಾ ತಿಂಡಿ ತಿಂದ್ಬಿಟ್ಟು ಮತ್ತೆ ಬಂದಿದ್ದಾನೆ. ಸೊ ಅವನಿಗೆ ಅನಿಮಲ್ಸ್ ಬೇಕಂತೆ. ಓಕೆ, ಸ್ಟೇ ಟ್ಯೂನ್. ಕಡೆ ಬಿಡು, ಮಚ್ಬಿಡು. ಮುಟ್ಬಾರ್ದು. ಕುಡಿತೀಯಾ? ಬಿಡು. ಅಯ್ಯೋ, ಕೊಡ್ತೀನಿ. ಕುಡಿ, ತಗೋ. ನೀ ಕುಡಿ, ನಾನು ಹಾಕ್ಕೊಡ್ತೀನಿ. ಸತೀಶ್ ಬಂದ ತಕ್ಷಣ ಎಳ್ನೀರು ತೊಗೊಂಬಂದಿದ್ರು. ಎಳ್ನೀರೆಲ್ಲ ಕುಡಿದು ನನ್ನೊಬ್ಳ ಜೊತೆ ಅಲ್ಲ, ಸತೀಶ್ ಹತ್ರನೂ ಎಷ್ಟು ಚೆನ್ನಾಗಿ ಒಕ್ಕೊಂಡು ಅವ್ರ ಹೊಟ್ಟೆ ಮೇಲೆಲ್ಲ ಮಲ್ಕೊಂಡು ಆಟ ಆಡ್ತಾನೆ ಅಂತಂದರೆ ಸತೀಶು ನಿಜಕ್ಕೂ ಗ್ರೇಟ್ ಅಂತ ಹೇಳ್ಬೋದು. ಯಾಕಂದರೆ ವಿಕ್ಕಿನೂ ಅವರು ಅಷ್ಟೊಂದು ಮುದ್ದು ಮಾಡಿಲ್ಲ. ಇವಾಗ ಬಂದು ನನ್ನ ಪಕ್ಕ ಆಂಟಿ ಅಂತ ತಾಚಿ ಮಾಡೋಕ್ಕೆ ಅಂತ ಬಂದಿದ್ದಾನೆ. ನನಗೂ ಒಂದು ಪಕ್ಕ ಮಲ್ಕೊಂಡಿದ್ದ ತಕ್ಷಣ ನಿದ್ರೆ ಬಂದ್ಬಿಡುತ್ತೆ. ಸೊ ಮುದ್ದು ಮಾಡೋದು, ಪಪ್ಪಿ ಕೊಡೋದು, ಈ ಥರ ಎಲ್ಲ ಮಾಡ್ತಿರ್ತಾನೆ. ನಿಜಕ್ಕೂ ನಾವು ನಮ್ಮ ಮಕ್ಕಳನ್ನ ಹೆಂಗೆ ಸಾಕಿದ್ವಿ ಅಂತ ಗೊತ್ತೇ ಆಗ್ತಾ ಇಲ್ಲ. ತುಂಬ ಈಗ ಅವರೆಲ್ಲ ದೊಡ್ಡವರಾಗ್ಬಿಟ್ರು, ಮರ್ತೋಗಿದೆ. ಈಗ ಇವನು ನಮಗೆ ಆ ಒಂದು ನೆನಪನ್ನ ಮರುಗಳಿಸ್ತಾ ಇದ್ದಾನೆ ಅಂತಲೇ ಹೇಳ್ಬೋದು. ಸತೀಶ್ ಅಂತ ಬಾರೋ, ನನ್ನ ಪಕ್ಕ ಬಾರೋ ಅಂತ ಕರೀತಾ ಇದ್ರು. ಅವ್ರ ಜೊತೆ ಒಂದು ಸ್ವಲ್ಪ ಹೊಟ್ಟೆ ಮೇಲೆಲ್ಲ ಬಿದ್ಕೊಂಡು ಆಟ ಆಡ್ಬಿಟ್ಟು ನನ್ನ ಹತ್ರ ಬಂದಿದ್ದ ತಕ್ಷಣ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ನಿದ್ರೆಗೆ ಹೊಟ್ಟೋದ. ಎಷ್ಟು ಚೆನ್ನಾಗಿ ನಿದ್ರೆ ಮಾಡ್ತಾನೆ ಅಂದರೆ, ಅವ್ನ ಪಕ್ಕ ಮಲ್ಕೊಂಡಿದ್ರೆ ನನಗೂ ನಿದ್ರೆ ಬಂದುಬಿಡುತ್ತೆ, ಕಣ್ಣು ತುಂಬ ನಿದ್ರೆ ಬರುತ್ತೆ. ಸೊ ಮಕ್ಕಳಿಗೆ ಒಂಥರ ಅಟ್ಯಾಚ್ಮೆಂಟ್ ಆದ್ರೇ ಹಂಗೆ ಅವರು ಮಲ್ಕೊಳ್ಳೋದು. ಇಲ್ಲಾಂದರೆ ಸುಮ್ಮನೆ ಹಂಗೆ ಯಾರ ಪಕ್ಕನೂ ಹಾಗೆಲ್ಲ ಮಲ್ಕೊಳ್ಳಲ್ಲ. ಮಕ್ಕಳುಗಳು ತುಂಬ ಸೂಕ್ಷ್ಮ ಅವ್ರ ಮನಸ್ಸು. ಸೊ ಅದು ಸ್ಮೆಲ್ ಇರುತ್ತಲ್ಲ, ಆ ಸ್ಮೆಲ್ ಓಡರ್ ಇರುತ್ತಲ್ಲ, ಅದು ಮ್ಯಾಚ್ ಆದ್ರೇ ಮಕ್ಕಳು ಅಷ್ಟು ನೀಟಾಗಿ ನಿದ್ರೆ ಮಾಡೋದು. ಸುಮಾರು ಸಲ ಅವನು ನನ್ನ ಪಕ್ಕ ಮಲ್ಕೊಂಡ್ಬಿಡ್ತಾನೆ ಬಂದ ತಕ್ಷಣ. ನಾನು ಚಳಿ ಅಲ್ವಾ, ಸೊ ಬ್ಲ್ಯಾಂಕೆಟ್ ಎಲ್ಲ ತೆಳುಗಿರೋದನ್ನ ಹೊಚ್ಚಿ ಮಲಗಿಸ್ದೆ. ಚಪಾತಿನೇ ತಿಂದ್ರಾಯ್ತು ಅಂತ ಅಂದ್ಕೊಂಡಿದ್ದೆ. ಉಪ್ಸಾರಿತ್ತು, ಕಾಳು ಉಪ್ಸಾರು ಎಲ್ಲ. ಸತೀಶು ಮುದ್ದೆ ಮಾಡೋ, ನನಗೆ ಉಪ್ಸಾರು ಬೇಡ ಅಂತ ಹೇಳಿದ್ರು. ಸೊ ಹಾಗಾಗಿ ಬಿಸಿ ಮುದ್ದೆ ಮಾಡಿಕೊಟ್ಟೆ. ಬಿಸಿ ಮುದ್ದೆ ಮಾಡಿದ ತಕ್ಷಣ ಒಳ್ಳೆ ನಿದ್ದೆ ಬಂತು ಅವ್ರಿಗೆ. ನಾನಿವಾಗ ಊಟ ತಿಂತಾ ಇದ್ದೀನಿ. ಸ್ವಲ್ಪ ಎಡಿಟ್ ಇತ್ತು, ಅದೆಲ್ಲ ಮಾಡಿಕೊಂಡು ಯದು ಪಾಪು ಮಲ್ಕೊಂಡಿದ್ದಾನೆ. ಸೊ ನಾನು ಊಟ ಮಾಡ್ತಾಯಿದ್ದೀನಿ. ಅವ್ನು ಎದ್ದ ಮೇಲೆ ಬೇಕಾದ್ರೆ ಅನ್ನ ಉಪ್ಸಾರು ತುಪ್ಪ ತಿನ್ಸೋಣ ಅಂತ. ಇದಾಗಿತ್ತು ಈ ವ್ಲಾಗ್. ಹೇಗಿತ್ತು? ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.